ಇನ್ಮೇಲೆ ನೀವು ಈ ತರ ಕ್ಯಾಶ್ ಇಟ್ಕೊಂಡು ಇದನ್ನ ಬ್ಯಾಂಕಲ್ಲೇ ಡಿಪಾಸಿಟ್ ಮಾಡಬೇಕು ಅಂತ ನೀವೇನಾದ್ರೂ ಬ್ಯಾಂಕ್ ಕಡೆ ಹೋಗ್ತಿದ್ರೆ ಸೈಡಲ್ಲಿ ಅಲ್ಲೇ ಎಟಿಎಂ ಇರುತ್ತೆ, ಎಟಿಎಂಗೆ ಹೋಗಿ ಈ ಎಟಿಎಂ ಅಲ್ಲಿ ಡಿಪಾಸಿಟ್ ಮಿಷನ್ ಇರುತ್ತೆ. ಈ ಮಿಷನ್ ಅಲ್ಲಿ ನೀವು ಈಸಿಯಾಗಿ ನಿಮ್ಮ ಹತ್ರ ಎಟಿಎಂ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ಡಿಪಾಸಿಟ್ ಮಾಡಬಹುದು. ಇಲ್ಲಿ ಕೆಳಗಡೆ ಕಾರ್ನರ್ ಅಲ್ಲಿ ಕಾರ್ಡ್ಲೆಸ್ ಡಿಪಾಸಿಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ, ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಇವಾಗ ಇಲ್ಲಿ ನೀವು ಹಾಕಿರೋ ಅಕೌಂಟ್ ನಂಬರ್ ಪ್ರಕಾರ ಅಕೌಂಟ್ ಹೋಲ್ಡರ್ ನೇಮ್ ಎಲ್ಲ ಬಂದ್ಬಿಡುತ್ತೆ. ಇದನ್ನೊಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ 49,900 ಮಾತ್ರ ಹಾಕೋದಕ್ಕಾಗೋದು ಅಂತ ಲಿಮಿಟ್ ತೋರಿಸ್ತಾ ಇದೆ. ಎಸ್ ಕೊಟ್ಬಿಡಿ. ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಹಾಕೋದಕ್ಕೆ ಕೇಳುತ್ತೆ. ಇಲ್ಲಿ ಕ್ಯಾಶ್ ಹಾಕ್ಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ 100 ರೂಪೀಸ್, 200 ರೂಪೀಸ್, 500 ರೂಪೀಸ್ ಅಷ್ಟೇ ಹಾಕೋದಕ್ಕಾಗೋದು. 50 ರೂಪೀಸ್ ಎಲ್ಲ ಹಾಕೋದಕ್ಕಾಗೋದಿಲ್ಲ. ಈ ಡೋರು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿ ನೀವು ಎಷ್ಟು ಅಮೌಂಟ್ ಹಾಕಿದ್ರೆ ಅಂದ್ಬಿಟ್ಟು ಲೆಕ್ಕ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಇಲ್ಲಿ ನೀವು ಹಾಕಿರೋ ಅಮೌಂಟ್ ಎಷ್ಟು ಅನ್ನೋದು ಕ್ಲಿಯರ್ ಆಗಿ ತೋರಿಸುತ್ತೆ. ಇದು ಕರೆಕ್ಟ್ ಆಗಿದ್ರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕ್ಯಾಶ್ ಹಾಕಬೇಕಂದ್ರೆ ಇಲ್ಲಿ ಆಡ್ ಮೋರ್ ಕ್ಯಾಶ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಮಗೆ ಯಾವುದೇ ಕ್ಯೂ ಇಲ್ದೇನೆ, ಟೋಕನ್ ತಗೊಳ್ದೇನೆ, ಲಂಚ್ ಅವರ್ಸ್ ಅಂತ ಅಲ್ದೇನೆ ಈಸಿಯಾಗಿ ಜಸ್ಟ್ 1 ನಿಮಿಷದಲ್ಲಿ ನಾನು ನನ್ನ ಅಕೌಂಟ್ಗೆ ಅಮೌಂಟ್ ಆದ್ರೆ ಹಾಕ್ಬಿಟ್ಟೆ. ರಿಸಿಪ್ಟ್ ಕೂಡ ಬಂದ್ಬಿಟ್ಟು. ಈ ತರ ಕಾರ್ಡ್ಲೆಸ್ ಡಿಪಾಸಿಟ್ ನೀವು ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲೂ ಮಾಡ್ಕೊಬಹುದು. ಆದ್ರೆ ಕೆಲವೊಂದು ಬ್ಯಾಂಕ್ಗಳಿಗೆ ಈ ಸಪೋರ್ಟ್ ಇಲ್ಲ. ನಿಮ್ಮ ಬ್ಯಾಂಕ್ ನೇಮ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಬ್ಯಾಂಕಲ್ಲಿ ಇದ್ರ ಸಪೋರ್ಟ್ ಇದೆಯಲ್ಲ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ.